ಕಂಪ್ಯೂಟರ್ ನೆಟ್ವರ್ಕ್ ಅಂದ್ರೆ ಏನೂ ಕಷ್ಟ, ತಲೆಬಿಸಿ ಅನ್ಸುತ್ತಾ? ಖಂಡಿತ ಇಲ್ಲ. ಇವತ್ತು ನಮ್ಮ ಡಿಜಿಟಲ್ ಜಗತ್ತನ್ನು ಬೆಸೆಯೋ ಈ ಮಾಯಾಜಾಲವನ್ನ ತುಂಬಾನೇ ಸರಳವಾಗಿ ಬಿಡಿಸಿ ನೋಡೋಣ. ಮೊದಲಿಗೆ ನೆಟ್ವರ್ಕ್ ಅಂದ್ರೆ ಏನು ಅಂತ ಶುರು ಮಾಡೋಣ. ಆಮೇಲೆ ನಮ್ಮ ಮನೆಯ ಪುಟ್ಟ ವೈಫೈಯಿಂದ ಹಿಡಿದು ಇಡೀ ಜಗತ್ತನ್ನೇ ಆವರಿಸಿರೋ ಇಂಟರ್ನೆಟ್ ತನಕ ಬೇರೆ ಬೇರೆ ಥರದ ನೆಟ್ವರ್ಕ್ಗಳ ಬಗ್ಗೆ ಮಾತಾಡೋಣ. ಅವು ಹೇಗೆ ಕೆಲಸ ಮಾಡುತ್ತವೆ, ಅವುಗಳ ರೂಲ್ಸ್ ಏನು, ಮತ್ತು ಕೊನೆಯಲ್ಲಿ ನಾವು ಕಳಿಸೋ ಒಂದು ಚಿಕ್ಕ ಮೆಸೇಜ್ ಇಡೀ ಜಗತ್ತನ್ನ ಹೇಗೆ ಸುತ್ತಿ ಬರುತ್ತೆ ಅನ್ನೋ ಒಂದು ರೋಚಕ ಪಯಣವನ್ನು ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಹೆಜ್ಜೆ ಇಡೋಣ. ಈ ನೆಟ್ವರ್ಕ್ ಅಂದ್ರೆ ನಿಜಕ್ಕೂ ಏನು? ನೋಡಿ, ನಾವು ದಿನಾ ಹೇಳ್ತಿರ್ತೀವಿ, ಅಯ್ಯೋ ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ಸ್ಲೋ ಆಗಿದೆ ಅಂತ. ಆದ್ರೆ ಈ ನೆಟ್ವರ್ಕ್ ಅನ್ನೋ ಪದದ ಅಸ್ಲಿ ಅರ್ಥ ಏನು? ಬನ್ನಿ ತಿಳ್ಕೊಳ್ಳೋಣ. ತುಂಬಾ ಸರಳವಾಗಿ ಹೇಳೋದಾದ್ರೆ ನೆಟ್ವರ್ಕ್ ಅಂದ್ರೆ ಸಾಧನಗಳ ನಡುವಿನ ಒಂದು ಮಾತುಕತೆ ಅಷ್ಟೇ. ನಿಮ್ಮ ಫೋನ್, ಲ್ಯಾಪ್ಟಾಪ್, ಪ್ರಿಂಟರ್ ಇವೆಲ್ಲವನ್ನೂ ನೋಡ್ ಅಂತ ಕರಿತೀವಿ. ಇದು ಒನ್ ವೇ ಟ್ರಾಫಿಕ್ ಅಲ್ಲ, ಬದಲಿಗೆ ಎರಡೂ ಕಡೆಯಿಂದ ಮಾಹಿತಿ ವಿನಿಮಯ ಆಗೋ ಒಂದು ಟೂ ವೇ ರೋಡ್ ಇದ್ದ ಹಾಗೆ. ಸರಿ, ಎಲ್ಲಾ ನೆಟ್ವರ್ಕ್ಗಳು ಒಂದೇ ಥರ ಇರ್ತಾವಾ? ಖಂಡಿತ ಇಲ್ಲ. ನೋಡಿ, ನಮ್ಮ ಮನೇಲಿರೋ ವೈಫೈ ಕೂಡ ಒಂದು ನೆಟ್ವರ್ಕ್, ಇಡೀ ಜಗತ್ತನ್ನೇ ಬೆಸೆಯೋ ಇಂಟರ್ನೆಟ್ ಕೂಡ ಒಂದು ನೆಟ್ವರ್ಕ್. ಹಾಗಾದ್ರೆ ಇವುಗಳ ಮಧ್ಯೆ ಇರೋ ವ್ಯತ್ಯಾಸವಾದ್ರೂ ಏನು? ನೆಟ್ವರ್ಕ್ಗಳನ್ನ ಸಾಮಾನ್ಯವಾಗಿ ಅವುಗಳ ಸೈಜ್ ಮೇಲೆ 3 ವಿಧಗಳಾಗಿ ವಿಂಗಡಿಸ್ತಾರೆ. ಮೊದಲನೇದು ಲ್ಯಾನ್ ಅಂದ್ರೆ ಲೋಕಲ್ ಏರಿಯಾ ನೆಟ್ವರ್ಕ್. ಇದು ನಮ್ಮ ಮನೆ ಅಥವಾ ಆಫೀಸ್ ಒಳಗಿನ ಕಂಪ್ಯೂಟರ್ಗಳನ್ನ ಜೋಡಿಸುವ ಪುಟ್ಟ ನೆಟ್ವರ್ಕ್. ಎರಡನೇದು ಮ್ಯಾನ್ ಅಂದ್ರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ಇದು ಒಂದು ಇಡೀ ನಗರದ ಕ್ಯಾಂಪಸ್ಗಳನ್ನ ಅಥವಾ ಆಫೀಸ್ಗಳನ್ನ ಸಂಪರ್ಕ ಮಾಡುತ್ತೆ. ಕೊನೆಯದಾಗಿ ಬೃಹತ್ ವ್ಯಾನ್ ಅಂದ್ರೆ ವೈಡ್ ಏರಿಯಾ ನೆಟ್ವರ್ಕ್. ನಾವೆಲ್ಲ ಬಳಸೋ ಇಂಟರ್ನೆಟ್ ಇದೆಯಲ್ಲ, ಅದು ಇದಕ್ಕೆ ಅತ್ಯುತ್ತಮ ಉದಾಹರಣೆ. ಓಕೆ, ಈಗ ನೆಟ್ವರ್ಕ್ ಸೈಜ್ ಬಗ್ಗೆ ಗೊತ್ತಾಯ್ತು. ಹಾಗಾದ್ರೆ ಈ ನೆಟ್ವರ್ಕ್ಗಳನ್ನ ಕಟ್ಟೋಕೆ ಬೇಕಾದ ಮುಖ್ಯ ಸಾಮಗ್ರಿಗಳ್ಯಾವು? ಅದರ ಬಿಲ್ಡಿಂಗ್ ಬ್ಲಾಕ್ಸ್ಗಳನ್ನ ನೋಡೋಣ ಬನ್ನಿ. ಒಂದು ನೆಟ್ವರ್ಕ್ನ ಅತಿ ಮುಖ್ಯವಾದ ಬೇಸಿಕ್ ಯೂನಿಟ್ ಅಂದ್ರೆ ನೋಡ್. ನೆನ್ಪಿಟ್ಕೊಳ್ಳಿ, ನೆಟ್ವರ್ಕ್ಗೆ ಕನೆಕ್ಟ್ ಆಗಿರೋ ಯಾವುದೇ ಡಿವೈಸ್, ಅದು ನಿಮ್ಮ ಸ್ಮಾರ್ಟ್ಫೋನ್ ಇರ್ಬೋದು, ಕಂಪ್ಯೂಟರ್ ಇರ್ಬೋದು, ಅಥವಾ ಸ್ಮಾರ್ಟ್ ಟಿವಿ ಕೂಡ ಇರ್ಬೋದು, ಅದನ್ನ ನಾವು ನೋಡ್ ಅಂತ ಕರಿತೀವಿ. ಈ ನೋಡ್ಗಳು ಒಂದಕ್ಕೊಂದು ಕನೆಕ್ಟ್ ಆಗೋಕೆ 2 ದಾರಿಗಳಿವೆ. ಒಂದು ಕೇಬಲ್ಗಳ ಮೂಲಕ ಅಂದ್ರೆ ವಯರ್ಡ್, ಇನ್ನೊಂದು ವೈಫೈ ತರ ಸಿಗ್ನಲ್ಗಳ ಮೂಲಕ ಅಂದ್ರೆ ವೈರ್ಲೆಸ್. ನೆಟ್ವರ್ಕ್ನಲ್ಲಿರೋ ಪ್ರತಿಯೊಂದು ಡಿವೈಸ್ನೂ ಗುರುತಿಸೋಕೆ 2 ಥರದ ಅಡ್ರೆಸ್ ಇರುತ್ತೆ. ಮೊದಲನೇದು IP ಅಡ್ರೆಸ್. ಇದು ನೀವು ಯಾವ್ದಾದ್ರೂ ಹೋಟೆಲ್ಗೆ ಹೋದಾಗ ಸಿಗೋ ರೂಮ್ ನಂಬರ್ ತರ ಟೆಂಪರರಿ. ನೀವು ಜಾಗ ಬದಲಿಸಿದ್ರೆ ಇದು ಕೂಡ ಬದಲಾಗುತ್ತೆ. ಇನ್ನೊಂದು ಮ್ಯಾಕ್ ಅಡ್ರೆಸ್. ಇದು ನಿಮ್ಮ ಫಿಂಗರ್ ಪ್ರಿಂಟ್ ಇದ್ದ ಹಾಗೆ, ಪರ್ಮನೆಂಟ್ ಮತ್ತು ಯುನೀಕ್. ಈ ಅಡ್ರೆಸ್ಗಳೇ ಡೇಟಾ ಸರಿಯಾದ ಜಾಗಕ್ಕೆ ಹೋಗಿ ತಲುಪೋಕೆ ಸಹಾಯ ಮಾಡೋದು. ಕೇವಲ ಡಿವೈಸ್ಗಳಿದ್ರೆ ಸಾಕಾ? ಇಲ್ಲ, ಅವುಗಳನ್ನ ಹೇಗೆ ಜೋಡಿಸಲಾಗಿದೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಇದನ್ನೇ ನಾವು ನೆಟ್ವರ್ಕ್ನ ಬ್ಲೂ ಪ್ರಿಂಟ್ ಅಥವಾ ವಿನ್ಯಾಸ ಅಂತ ಕರಿತೀವಿ. ಯಾಕಂದ್ರೆ ಈ ವಿನ್ಯಾಸವೇ ಒಂದು ನೆಟ್ವರ್ಕ್ ಎಷ್ಟು ಫಾಸ್ಟ್ ಆಗಿರುತ್ತೆ ಅಂತ ನಿರ್ಧಾರ ಮಾಡುತ್ತೆ. ಈ ಬ್ಲೂ ಪ್ರಿಂಟ್ಗೆ ಟೆಕ್ನಿಕಲ್ ಆಗಿ ಟೋಪೋಲಜಿ ಅಂತ ಹೇಳ್ತಾರೆ. ಬೇರೆ ಬೇರೆ ತರದ ಟೋಪೋಲಜಿಗಳಿವೆ. ಪ್ರತಿಯೊಂದಕ್ಕೂ ಅದರದೇ ಆದ ಅನುಕೂಲ ಅನಾನುಕೂಲಗಳೂ ಇವೆ. ಕೆಲವು ತುಂಬಾ ವೇಗವಾಗಿದ್ರೆ ಇನ್ನು ಕೆಲವು ಹೆಚ್ಚು ಸೇಫ್ ಆಗಿರುತ್ತೆ. ಟೋಪೋಲಜಿಗಳಲ್ಲಿ ಬಸ್, ಸ್ಟಾರ್, ರಿಂಗ್, ಮೆಶ್ ಅಂತ ಹಲವು ವಿಧಗಳಿವೆ. ಇವುಗಳಲ್ಲಿ ತುಂಬಾ ಕಾಮನ್ ಆಗಿರೋ ಸ್ಟಾರ್ ಮತ್ತು ಬಸ್ ಟೋಪೋಲಜಿಗಳು ಹೇಗೆ ಕೆಲಸ ಮಾಡ್ತವೆ ಅಂತ ತಿಳ್ಕೊಳ್ಳೋಣ. ಸ್ಟಾರ್ ಟೋಪೋಲಜಿಯಲ್ಲಿ ಎಲ್ಲಾ ಕಂಪ್ಯೂಟರ್ಗಳು ಒಂದು ಸೆಂಟ್ರಲ್ ಡಿವೈಸ್ಗೆ ಅಂದ್ರೆ ಹಬ್ ಅಥವಾ ಸ್ವಿಚ್ಗೆ ಕನೆಕ್ಟ್ ಆಗಿರುತ್ತೆ. ಇದನ್ನ ಸೆಟಪ್ ಮಾಡೋದು ಸುಲಭ. ಅದೇ ಒಂದೇ ಒಂದು ಪ್ರಾಬ್ಲಮ್, ಆ ಸೆಂಟರ್ ಡಿವೈಸ್ ಏನಾದ್ರೂ ಫೇಲ್ ಆದ್ರೆ ಪೂರ್ತಿ ನೆಟ್ವರ್ಕೇ ಡೌನ್ ಆಗುತ್ತೆ. ಇನ್ನು ಬಸ್ ಟೋಪೋಲಜಿಯಲ್ಲಿ ಎಲ್ಲ ಡಿವೈಸ್ಗಳು ಒಂದೇ ಒಂದು ಮೇನ್ ಕೇಬಲ್ಗೆ ಕನೆಕ್ಟ್ ಆಗಿರ್ತವೆ. ಇದು ಹೇಗೆ ಅಂದ್ರೆ, ನಮ್ಮ ಬೀದಿಲಿರೋ ನೀರಿನ ಮೇನ್ ಪೈಪ್ ಒಡೆದು ಹೋದ್ರೆ ಇಡೀ ಬೀದಿಗೆ ನೀರ್ ನಿಲ್ಲುತ್ತಲ್ಲ, ಹಾಗೇನೆ ಇಲ್ಲೂ ಅಷ್ಟೇ. ಆ ಮೇನ್ ಕೇಬಲ್ ಏನಾದ್ರೂ ಫೇಲ್ ಆದ್ರೆ ಇಡೀ ನೆಟ್ವರ್ಕೇ ನಿಂತೋಗುತ್ತೆ. ಸರಿ, ಇಷ್ಟೆಲ್ಲ ಡಿವೈಸ್ಗಳು ಒಟ್ಟಿಗೆ ಡೇಟಾ ಕಳ್ಸೋಕೆ ಶುರು ಮಾಡಿದ್ರೆ ಪಕ್ಕ ಟ್ರಾಫಿಕ್ ಜಾಮ್ ಆಗಲ್ವಾ? ಪೂರ್ತಿ ಗೊಂದಲ ಆಗ್ಬಿಡುತ್ತಲ್ವಾ? ಹಾಗಾದ್ರೆ ಇದನ್ನ ಹೇಗ್ ಮ್ಯಾನೇಜ್ ಮಾಡ್ತಾರೆ? ಇದಕ್ಕೆ ಉತ್ತರಾನೇ ಪ್ರೋಟೋಕಾಲ್ಗಳು. ಸಿಂಪಲ್ ಆಗಿ ಹೇಳೋದಾದ್ರೆ ಇವು ಡಿಜಿಟಲ್ ಪ್ರಪಂಚದ ಟ್ರಾಫಿಕ್ ರೂಲ್ಸ್. ರಸ್ತೆ ಮೇಲೆ ಯಾವ ಗಾಡಿ ಯಾವಾಗ ಹೋಗ್ಬೇಕು ಅಂತ ನಿಯಮ ಇರುತ್ತಲ್ಲ, ಹಾಗೇನೆ ಡೇಟಾ ಹೇಗೆ, ಯಾವಾಗ, ಎಷ್ಟು ವೇಗದಲ್ಲಿ ಹೋಗ್ಬೇಕು ಅಂತ ಈ ಪ್ರೋಟೋಕಾಲ್ಗಳು ಡಿಸೈಡ್ ಮಾಡ್ತವೆ. ಒಂದು ಕ್ಲಾಸ್ ರೂಮಲ್ಲಿ ಯಾರೂ ರೂಲ್ಸ್ ಫಾಲೋ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ಎಲ್ಲರೂ ಒಟ್ಟಿಗೆ ಮಾತಾಡಿದ್ರೆ ಯಾರಿಗೂ ಏನೂ ಕೇಳಿಸಲ್ಲ ಅಲ್ವಾ? ನೆಟ್ವರ್ಕ್ಗಳು ಹಾಗೇನೆ. ಈ ಪ್ರೋಟೋಕಾಲ್ಗಳು ಇಲ್ಲದೇ ಇದ್ರೆ ಕಮ್ಯುನಿಕೇಷನ್ ಅನ್ನೋದೇ ಸಾಧ್ಯ ಇಲ್ಲ.
ಉದಾಹರಣೆಗೆ ನಾವು ಫೋನಲ್ಲಿ ಮಾತಾಡ್ಬೇಕಾದ್ರೆ ಇಬ್ರೂ ಒಂದೇ ಸರಿ ಮಾತಾಡಬಹುದು, ಕೇಳಿಸ್ಕೊಳ್ಬಹುದು. ಇದನ್ನ ಫುಲ್ ಡೂಪ್ಲೆಕ್ಸ್ ಅಂತಾರೆ. ಆದ್ರೆ ವಾಕಿಟಾಕಿಯಲ್ಲಿ ಹಾಗಲ್ಲ. ಒಬ್ರು ಮಾತಾಡಿ ಮುಗಿಸೋವರೆಗೂ ಇನ್ನೊಬ್ರು ಕಾಯ್ಬೇಕು. ಇದು ಹಾಫ್ ಡೂಪ್ಲೆಕ್ಸ್. ನೆಟ್ವರ್ಕ್ನಲ್ಲಿ ಕಮ್ಯುನಿಕೇಷನ್ ಈ ರೀತಿ ಯಾವ ಥರ ಇರಬೇಕು ಅಂತಾನೂ ಪ್ರೋಟೋಕಾಲ್ಗಳೇ ನಿರ್ಧರಿಸುತ್ತೆ. ಸರಿ, ಈ ಎಲ್ಲ ಬಿಲ್ಡಿಂಗ್ ಬ್ಲಾಕ್ಸ್, ಡಿಸೈನ್, ರೂಲ್ಸ್ ಎಲ್ಲವನ್ನೂ ಒಟ್ಟು ಸೇರಿಸಿ ನಮ್ಮ ಇವತ್ತಿನ ಕಥೆಯ ಅತ್ಯಂತ ಇಂಟ್ರೆಸ್ಟಿಂಗ್ ಭಾಗಕ್ಕೆ ಬರೋಣ. ಅದೇನಪ್ಪಾ ಅಂದ್ರೆ, ನಾವು ಕಳಿಸೋ ಒಂದು ಚಿಕ್ಕ ಮೆಸೇಜ್ ಅದು ತನ್ನ ಜಾಗ ತಲುಪೋಕೆ ಯಾವೆಲ್ಲ ಹಂತಗಳನ್ನ ದಾಟಿ ಹೋಗುತ್ತೆ. ಈ ಇಡೀ ಪ್ರಯಾಣವನ್ನ OSI ಮಾಡೆಲ್ ಅಂತ ಕರೆಯುತ್ತಾರೆ. ಇದೊಂದು ರೀತಿ ನೆಟ್ವರ್ಕ್ ಜಗತ್ತಿನ ಸಂವಿಧಾನ ಇದ್ದ ಹಾಗೆ. ಜಗತ್ತಿನ ಯಾವುದೇ ಮೂಲೆಯಲ್ಲಿರೋ 2 ಡಿವೈಸ್ಗಳು ಒಂದಕ್ಕೊಂದು ಮಾತಾಡಬೇಕು ಅಂದ್ರೆ ಈ 7 ಹಂತಗಳ ನಿಯಮವನ್ನ ಪಾಲಿಸಲೇಬೇಕು. ಈ ಕಾಂಪ್ಲೆಕ್ಸ್ ಪ್ರಾಸೆಸ್ ಅರ್ಥ ಮಾಡ್ಕೊಳ್ಳೋಕೆ ನಾವು ದಿನಾ ಬಳಸೋ ವಾಟ್ಸ್ಆಪ್ ಮೆಸೇಜ್ನ ಉದಾಹರಣೆ ತಗೊಳ್ಳೋಣ. ನೋಡಿ, ನೀವು ಮೆಸೇಜ್ ಟೈಪ್ ಮಾಡಿ ಸೆಂಡ್ ಬಟನ್ ಒತ್ತಿದ ಆ ಒಂದು ಕ್ಷಣ ಇದೆಯಲ್ಲ, ಅಲ್ಲಿಂದ ನಿಮ್ ಫ್ರೆಂಡ್ ಫೋನ್ಗೆ ಅದು ತಲುಪುವವರೆಗೆ ನಿಮ್ ಮೆಸೇಜ್ 7 ಹಂತಗಳ ಅದ್ಭುತ ಜರ್ನಿ ಮಾಡುತ್ತೆ. ಮೊದಲು ನಿಮ್ ಆಪ್ನಲ್ಲಿ ಮೆಸೇಜ್ ರೆಡಿಯಾಗುತ್ತೆ, ಆಮೇಲೆ ಅದು ಸೇಫ್ಟಿಗಾಗಿ ಎನ್ಕ್ರಿಪ್ಟ್ ಆಗತ್ತೆ, ಆಮೇಲೆ ಚಿಕ್ಕ ಚಿಕ್ಕ ಪ್ಯಾಕೆಟ್ಗಳಾಗಿ ಒಡೆಯುತ್ತೆ, ಪ್ರತಿಯೊಂದಕ್ಕೂ ಅಡ್ರೆಸ್ ಸಿಗುತ್ತೆ, ಕೊನೆಗೆ ಕೇಬಲ್ ಅಥವಾ ಗಾಳಿಯ ಮೂಲಕ ಸಿಗ್ನಲ್ ರೂಪದಲ್ಲಿ ಪ್ರಯಾಣ ಶುರು ಮಾಡುತ್ತೆ. ಇದೆಲ್ಲ ಕಣ್ಣು ಮುಚ್ಚಿ ತೆಗೆಯೋ ಅಷ್ಟ್ರಲ್ಲಾಗಿ ಹೋಗುತ್ತೆ. ಹಾಗಾದ್ರೆ ಇವತ್ತಿಂದ ನಾವೇನ್ ಕಲ್ತ್ವಿ? ನೆಟ್ವರ್ಕ್ ಅಂದ್ರೆ ಬರೀ ಕೇಬಲ್ಗಳ ಜಾಲ ಅಲ್ಲ, ಅದು ಡಿವೈಸ್ಗಳ ನಡುವಿನ ಒಂದು ಮಾತುಕತೆ. ಸಣ್ಣ ಲ್ಯಾನ್ನಿಂದ ಹಿಡಿದು ದೊಡ್ಡ ವ್ಯಾನ್ವರ್ಗೆ ಪ್ರತಿಯೊಂದು ನೆಟ್ವರ್ಕ್ ಕೂಡ ನೋಡ್, ಅಡ್ರೆಸ್ ಮತ್ತು ಕನೆಕ್ಷನ್ಗಳಿಂದ ಮಾಡಲ್ಪಟ್ಟಿರುತ್ತೆ, ಮತ್ತು ಎಲ್ಲವೂ ಒಂದು ನಿರ್ದಿಷ್ಟ ಡಿಸೈನ್ ಮತ್ತು ನಿಯಮಗಳ ಅಡಿಯಲ್ಲಿ ಕೆಲಸ ಮಾಡುತ್ತೆ. ಕಣ್ಣು ಮಿಟುಕಿಸೋ ಅಷ್ಟ್ರಲ್ಲಿ ಈ 7 ಹಂತಗಳ ಇಡೀ ಪ್ರಕ್ರಿಯೆ ನಡೆದು ಹೋಗುತ್ತೆ ಅನ್ನೋದೇ ಒಂದು ಅದ್ಭುತ ಅಲ್ವಾ? ಇದು ನಮ್ಮೆಲ್ಲರನ್ನೂ ಬೆಸೆಯೋ ಒಂದು ಅದೃಶ್ಯ ಶಕ್ತಿ. ಇದೊಂದು ಪ್ರಶ್ನೆ ಮೂಡಿಸುತ್ತೆ. ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಕಣ್ಣಿಗೆ ಕಾಣದೆ ಈ ರೀತಿ ಕೆಲಸ ಮಾಡುತ್ತಿರೋ ಇನ್ಯಾವ ಅದೃಶ್ಯ ವ್ಯವಸ್ಥೆಗಳು ಇರಬಹುದು?